ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಕುಸುಮ ವ್ಲಾಗ್ಸ್. ಆ್ಯಕ್ಚುಲಿ ನಾನು ಇದಕ್ಕೆ ವಾಯ್ಸ್ ಓವರ್ ಬೇಡ, ನಾನು ಡೈರೆಕ್ಟಾಗಿ ಮಾತಾಡೋಣ ಅಂತ ಅಂದ್ಕೊಂಡೆ. ಬಟ್ ಆದರೆ ದೇವ್ರನ್ನ ಇವತ್ತು ಕಳಿಸ್ತಾ ಇದ್ದಾರೆ. ಸೊ ಅದಕ್ಕೆ ತುಂಬ ನಾಯ್ಸ್ ಎಲ್ಲ ಬರ್ತಾಯಿತ್ತು, ವಾಯ್ಸ್ ಅಷ್ಟು ಕ್ಲಾರಿಟಿ ಇರಲಿಲ್ಲ. ಸೊ ಅದಕ್ಕೆ ನಾನು ಇದಕ್ಕೂ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಇವತ್ತು ನಾನು ಮಧ್ಯಾಹ್ನ ಮೆಂತ್ಯಭಾತ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ನಾನು ವ್ಲಾಗ್ ಶೂಟ್ ಮಾಡೋಕ್ಕಾಗಿಲ್ಲ, ಸೊ ಮಧ್ಯಾಹ್ನದಿಂದ ವ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಸೊ ಬೆಳಿಗ್ಗೆ ನಾನು ಆ್ಯಕ್ಚುಲಿ ಏನು ಮಾಡಿದ್ದೆ ತಿಂಡಿಗೆ, ಬೆಳಗ್ಗೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಸೊ ಮಧ್ಯಾಹ್ನ ಮೆಂತ್ಯಭಾತ್ ಮಾಡಿದ್ದೀನಿ. ಮತ್ತು ದೊಡ್ಡತ್ತೆ ಸೊಸೆ ಎಲ್ಲ ಸ್ವಲ್ಪ ರಿಲೇಟಿವ್ಸ್ ಎಲ್ಲ ಬರ್ತಾಯಿದ್ರು. ಎಲ್ಲ ನಮ್ಮ ಮನೆ ಹತ್ರನೇ ಇರೋದು, ಎಲ್ಲರೂ ಸ್ವಲ್ಪ ಹತ್ರನೇ ಇರೋದ್ರಿಂದ ಎಲ್ಲರೂ ಬರ್ತಾ ಇದ್ದಾರಲ್ಲ. ಮೆಂತ್ಯಭಾತ್ ರೆಸಿಪೀಸ್ನ ಕಂಪ್ಲೀಟಾಗಿ ನಾನು ನಿಮಗೆ ವಾಯ್ಸ್ ಓವರಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ನಾನು ಆಯಿಲ್ ಹಾಕ್ಕೊಂಡು 1 ಪಾಟ್ ರೆಸಿಪಿ ಆಗಿರೋದ್ರಿಂದ ನಾನು ಕುಕ್ಕರಲ್ಲೇ ಎಲ್ಲ ಫ್ರೈನೂ ಮಾಡಿಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡು ಮತ್ತೆ ಕುಕ್ಕರಲ್ಲೇ ನಾನು ವಿಷಿಲ್ ಕೂಗಿಸ್ಕೊತೀನಿ. ಫಸ್ಟ್ ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡು ಹೋಲ್ ಸ್ಪೈಸಸ್ ಹಾಕ್ಕೊಳ್ಳಿ. ಹೋಲ್ ಸ್ಪೈಸಸ್ ಚಕ್ಕೆ, ಲವಂಗ, 1 ಏಲಕ್ಕಿ, ಕ್ವಾಂಟಿಟಿಗೆ ನಿಮ್ಗೆ ಎಷ್ಟು ಜನಕ್ಕೆ ಮಾಡ್ತೀರೋ ಅಷ್ಟು ಅನುಸಾರವಾಗಿ ನೀವು ಹೋಲ್ ಸ್ಪೈಸಸ್ನ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಶುಂಠಿ 1 ಇಂಚ್ ಶುಂಠಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಸ್ವಲ್ಪ ಬಾಡಿಸ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿನ ಎಣ್ಣೆಲೇ ಹುರ್ಕೊಳ್ಳೋದ್ರಿಂದ ಅದು ಖಾರ ಚೆನ್ನಾಗಿ ಬಿಡುತ್ತೆ ಕೂಡ. ಸೊ ಎಣ್ಣೆನಲ್ಲೆಲ್ಲ ಬಾಡಿಸ್ಕೊಂಡು ಆದಮೇಲೆ ನಾನು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಪುದೀನ ತುಂಬ ಏನು ಸಾಫ್ಟ್ ಆಗಬೇಕು ಅಂತೇನಿಲ್ಲ, ಆ ಬಿಸಿಗೆ ಬೇಗ ಅದು ಸಾಫ್ಟ್ ಆಗಿಬಿಡುತ್ತೆ, ಸಾಕು ಅಷ್ಟೇ. ಆಮೇಲೆ ಅದನ್ನೆಲ್ಲ ಫುಲ್ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ತಿನ್ ಪೇಸ್ಟ್ ಆಗಬೇಕು. ತುಂಬ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ, ತರಿ ಆಗಬೇಡ. ತುಂಬ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ನಾನು ಒಗ್ಗರಣೆಗೆ ಆಯಿಲ್ ಹಾಕ್ಕೋತೀನಿ. ಮತ್ತು ನಾನು ಹೋಲ್ ಸ್ಪೈಸಸ್ನ ಯೂಸ್ ಮಾಡೋದಿಲ್ಲ. ಆಯಿಲ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಆದಮೇಲಿಂದ ಬಟಾಣಿ ಹಾಕ್ಕೊಳ್ಳಿ. ಹಸಿ ಬಟಾಣಿ ಇದ್ದರೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಹಸಿ ಬಟಾಣಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಪುದೀನ ಇಲ್ಲ ಅಂದರೆ ಇಟ್ಸ್ ಓಕೆ, ಸ್ಕಿಪ್ ಮಾಡ್ಕೊಳ್ಳಿ. ಆಮೇಲಿಂದ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ. ಮೆಂತ್ಯ ಸೊಪ್ಪನ್ನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ. ಆ್ಯಕ್ಚುಲಿ ಎಣ್ಣೆಯಲ್ಲಿ ಫ್ರೈ ಆಗೋದ್ರಿಂದ ಅದು ಕಹಿ ವಾಸನೆ ಎಲ್ಲ ಹೋಗುತ್ತೆ, ಕಹಿ ಫ್ಲೇವರ್ ಹೋಗುತ್ತೆ ಅಂತ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು. ಸ್ವಲ್ಪ ಅದು ಸಾಫ್ಟ್ ಆದಮೇಲಿಂದ ಮಸಾಲ ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಅದು ಎಣ್ಣೆ ಚೆನ್ನಾಗಿ ಬಿಡುತ್ತೆ. ಸ್ಮೆಲ್ ಅಲ್ಲೇ ನಿಮಗೆ ಗೊತ್ತಾಗುತ್ತೆ ಫ್ಲೇವರಿಂಗ್ಸ್ದು. ಸೊ ಎಣ್ಣೆ ಬಿಡೋವರೆಗೂ ಫ್ರೈ ಆದಮೇಲಿಂದ ನಾನು ಅಕ್ಕಿ ಹಾಕ್ಕೋತಿದ್ದೀನಿ. ಇನ್ನು ನಾನು ನೀರು ಆ್ಯಡ್ ಮಾಡಿಲ್ಲ. ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. ನಾನು ಮಸಾಲೆಗೆ ವಾಶ್ ಮಾಡಿಟ್ಕೊಂಡಿರೋವಂಥ ಅಕ್ಕಿ ಹಾಕ್ತಿದ್ದೀನಿ. ನಾನು ಅದನ್ನು ನೆನೆಸಿಲ್ಲ. ಸೊ ಜಸ್ಟ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ವಾಶ್ ಮಾಡಿ ಆದಮೇಲಿಂದ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆನಲ್ಲಿ ಮಸಾಲೆಯಲ್ಲಿ ಫ್ರೈ ಮಾಡಿ. 1ರಿಂದ 2 ನಿಮಿಷ ಫ್ರೈ ಮಾಡಿ. ಫ್ರೈ ಆದಮೇಲಿಂದ ನಾನು ಬಿಸಿನೀರನ್ನ ನಾನು ಆಲ್ರೆಡಿ ಕಾಯಿಸಿ ಇಟ್ಕೊಂಡಿದ್ದೀನಿ. ಮತ್ತೆ ಬಂದಿದ್ದರು ಅವ್ರು, ಆ್ಯಕ್ಚುಲಿ ತಿಂಡಿ ತಿನ್ನೋಕ್ಕೆ ಅಂತ ಬಂದರು. ಬಿಕಾಸ್ ಬೆಳಿಗ್ಗೆ ತಿಂದಿರಲಿಲ್ಲ, ಹೊಟ್ಟೆ ಹಸಿವಾಗ್ತಿಲ್ಲ ಅಂತ. ಸೊ ಎಲ್ರಿಗೂ ಹಾಯ್ ಹೇಳಿದ್ರು. ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಬಿಕಾಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇತ್ತು ಅಂತ. ಸೊ ಓಕೆ, ಬ್ಯಾಕ್ ಟು ಕುಕ್ಕಿಂಗ್. 1 ಪಾಟ್ ರೆಸಿಪೀಸ್ಗೂ ಕೂಡ ಬಿಸಿನೀರು ಹಾಕಬೇಕು. ಬಿಸಿನೀರು ಹಾಕಿದ್ರೆ ಬೆಟರ್ ಇರುತ್ತೆ. ಸೊ ಇವಾಗ ನಾನು ಬಿಸಿನೀರು ಹಾಕ್ತೀನಿ. ಇದು ನಾನು 1 ಪಾವ್ ಅಕ್ಕಿಗೆ, ಮೀನ್ಸ್ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಬೇಕು. ಬಟ್ ಆದರೆ ನಾನು ಇಲ್ಲಿ 2 ಲೋಟ ನೀರು ಹಾಕ್ತಾ ಇಲ್ಲ. 1 ಪಾವ್ ಅಕ್ಕಿ, 1 ಲೋಟ ಅಕ್ಕಿಗೆ ನಾನಿಲ್ಲಿ 2 ಲೋಟ ಹಾಕಬೇಕಾಗಿದೆ. ನಾನು 2 ಪಾವ್ ತೊಗೊಂಡಿದ್ದೀನಿ. ನಾನು 4 ಲೋಟ ಹಾಕಬೇಕಿದ್ದಿದೆ, ನಾನು 3 ಲೋಟ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಮಸಾಲದಲ್ಲಿ ನೀರಿನ ಅಂಶ ಇರುತ್ತೆ. ಸೊ ನೀರಿನ ಅಂಶ ನೀವು ಎಷ್ಟು ಪ್ರಮಾಣ ಹಾಕಿದ್ದೀರಾ ರುಬ್ಬೋದಕ್ಕೆ ಅಂತ ನೋಡಿಕೊಂಡು ನೀರನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಬಿಸಿನೀರನ್ನ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪೆಲ್ಲ ಹಾಕಿದ್ಮೇಲೆ ನಾನು ಟೇಸ್ಟ್ ಕೂಡ ನೋಡ್ತಾಯಿದ್ದೀನಿ. ಟೇಸ್ಟ್ ನೋಡ್ಬೋದು. ಟೇಸ್ಟ್ ನೋಡಿ ನಿಮ್ಗೆ ಉಪ್ಪು ಕಮ್ಮಿ ಇದೆಯಾ, ಖಾರ ಕಮ್ಮಿ ಇದೆಯಾ ಅಂತ ನೋಡಿಕೊಂಡು, ಖಾರ ಕಮ್ಮಿ ಇದ್ದರೆ ಹಸಿಮೆಣ್ಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕ್ಕೊಳ್ಳಿ. ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಳಿ. ಟೇಸ್ಟ್ ಎಲ್ಲ ನೋಡಿದ್ಮೇಲೆ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ. ಲಿಡ್ ಕ್ಲೋಸ್ ಆದಮೇಲೆ 2 ವಿಷಿಲ್ಸ್ ಬರಲಿ. 2 ವಿಷಿಲ್ಸ್ ಆದಮೇಲಿಂದ ಕುಕ್ಕರ್ ಕಂಪ್ಲೀಟ್ ಕೂಲ್ ಆದಮೇಲೆ ನೀವು ಮಿಕ್ಸ್ ಮಾಡೋಕ್ಕೂ ಮುಂಚೆ, ಯಾಕಂದರೆ ಕುಕ್ಕರಲ್ಲಿ ಮಾಡಿರೋದ್ರಿಂದ ಮೇಲ್ಗಡೆ ಮಸಾಲ ಇರುತ್ತೆ. ಸೊ ಮಿಕ್ಸ್ ಮಾಡೋಕ್ಕೂ ಮುಂಚೆ 1ರಿಂದ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ.
ಆ್ಯಕ್ಚುಲಿ ನಾನು ತುಪ್ಪನ ಮನೆಯಲ್ಲೇ ಅಂದರೆ ಬೆಣ್ಣೆ ತೊಗೊಬಂದು ನಾನು ತುಪ್ಪನ ಕಾಯಿಸ್ತೀನಿ, ಅದೇ ನಮಗೆ ಇಷ್ಟ ಆಗೋದು. ಸೊ ನಾನು ಈ ತುಪ್ಪ ಹಾಕಿ ಆಮೇಲಿಂದ ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿ ಇಟ್ಸ್ ಸೂಪರಾಗಿರುತ್ತೆ. ಈ ಸತಿ ಉಪ್ಪು ಕಮ್ಮಿ ಮಾಡಿದ್ದೆ, ನಮ್ಮ ಅತ್ತೆ ಟೇಸ್ಟ್ ನೋಡಿ ಕೂಡ ರಿವ್ಯೂ ಹೇಳಿದ್ದಾರೆ, ಅದು ನೀವು ನೋಡ್ಬೋದು. ಬಿಕಾಸ್ ನನಗೆ ಕೋಲ್ಡ್ ಆಗಿರೋದ್ರಿಂದ ನನಗೆ ಟೇಸ್ಟ್ ಒಂಚೂರು ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ನಿಮಗೆ ಹೇಗೆ ಟೇಸ್ಟ್ ಬೇಕೋ ನೀವು ಉಪ್ಪನ್ನೆಲ್ಲ ಹಾಕೋಬೋದು. ಕೊನೆಯಲ್ಲಿ ಉಪ್ಪು ಹಾಕ್ಕೊಳ್ಳಿ, ಉಪ್ಪು ಹಾಕಿ ಮಾಡಿ. ಆ್ಯಕ್ಚುಲಿ ನಮ್ಮ ಅತ್ತೆ ರಿವ್ಯೂ ಕೊಟ್ಟಿದ್ದಾರೆ, ರಿವ್ಯೂನ ನೋಡಿ ನಾನೇನು ಎಡಿಟ್ ಮಾಡಿಲ್ಲ, ಏನೂ ಮಾಡಿಲ್ಲ, ಅವ್ರು ಹೇಗೆ ಹೇಳಿದಾರೋ ಹಾಗೆ ಆ ವಿಡಿಯೋನ ಅಪ್ಲೈ ಮಾಡಿದ್ದೀನಿ. ಓಕೆನಾ? ಪ್ಲೀಸ್ ವಾಚ್ ಮಾಡಿ. ಹೇಗಿದೆ? ಸ್ವಲ್ಪ ಉಪ್ಪು ಕಡಿಮೆ, ಸಪ್ಪೆ. ಅದು ಬಿಟ್ಟರೆ ಖಾರ ಸಪ್ಪೆ. ಆಮೇಲೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅಂತ ಅಷ್ಟೇ. ಬಟ್ ಟೇಸ್ಟ್ ಇದೆಲ್ಲ ಚೆನ್ನಾಗಿದೆ. ಬಟ್ ನಾನು ಟೇಸ್ಟ್ ನೋಡಿದಾಗ ನನಗೆ ಕರೆಕ್ಟ್ ಅನಿಸ್ತು. ಬಿಕಾಸ್ ನನಗೆ ಕೋಲ್ಡ್ ಆಗಿರ್ತದೆ, ನನಗೆ ಅಷ್ಟು ಟೇಸ್ಟ್ ಗೊತ್ತಾಗ್ತಿಲ್ಲ. ಸೊ ಅದರ್ವೈಸ್ ಎಲ್ಲ ಚೆನ್ನಾಗಿದೆ, ಉಪ್ಪು ಸ್ವಲ್ಪ ಕಮ್ಮಿ ಅಂತ ಅಂದರು. ಓಕೆ, ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡ್ತೀನಿ. ಬಟ್ ಟೇಸ್ಟ್ ನನಗೆ ಗೊತ್ತಾಗ್ತಿಲ್ಲ, ಬಿಕಾಸ್ ಕೋಲ್ಡ್ ಜಾಸ್ತಿ ಆಗಿರೋದು. ನಾವು ಟೇಸ್ಟ್ ಇನ್ನೂ ಸಿಗ್ತಾ ಇಲ್ಲ. ಎಷ್ಟು ಖಾರ ತಿಂದರೂ ಖಾರ ಫೀಲ್ ಆಗಲ್ಲ, ಉಪ್ಪು ಫೀಲ್ ಆಗಲ್ಲ, ಏನೂ ಫೀಲ್ ಆಗ್ತಿಲ್ಲ. ಒಂದು 2-3 ದಿನ ಕೋಲ್ಡ್ ಹುಷಾರಾಗಿಬಿಡುತ್ತೆ. ಓಕೆ, ಇವಾಗ ನಾನು ಬೋಂಡ ರೆಡಿ ಮಾಡ್ಕೊಂಡಿದ್ದೀನಿ. ಗಣತೆ ಸೊಸೆ ಅವ್ರ ಮಕ್ಕಳು ಎಲ್ಲ ಬರ್ತಿದ್ದಾರೆ. ಸೊ ಅದಕ್ಕೋಸ್ಕರ ಬೋಂಡ ಮಾಡಿದ್ದೀನಿ. ಸ್ವೀಟ್ ಏನಾದರೂ ಮಾಡಬೇಕ ಕೇಳ್ತೀನಿ, ಮಾಡಬೇಕು ಅಂದರೆ ಜಾಮೂನ್ ಮಾಡಿಬಿಡ್ತೀನಿ, ಬೆಟರ್ ಇದೆ, ಬೇಗ ಆಗುತ್ತೆ. ಓಕೆ, ಇವಾಗ ಅಡುಗೆ ಕೆಲಸ ಮುಗಿತು. ಅವಳು ಮತ್ತೆ ಊಟ ಮಾಡಿಸ್ತಿದ್ದಾರೆ. ಎಲ್ಲ ಮುಗೀತು. ಎಲ್ಲ ರಿಲೇಟಿವ್ಸ್ ಅಂದರೆ ಎಲ್ಲ ನಮ್ಮ ಅತ್ತೆಯವರ ಅಕ್ಕ ಮತ್ತು ಅವ್ರ ಸೊಸೆ, ಅವ್ರಿಗೆ ಮಗಳಿದ್ದಾರೆ, ಅವ್ರ ಮಗಳು ಎಲ್ಲ ಬಂದಿದ್ದರು. ಜೊತೆಗೆ ನಮ್ಮ ದೊಡ್ಡತ್ತೆ, ನಮ್ಮ ಅತ್ತೆಯವ್ರ ಅಕ್ಕವರ ನಾದಿನಿ ಮತ್ತು ತುಂಬ ಜನ ಬಂದಿದ್ದರು. ಅವ್ರನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ. ಇದೆಲ್ಲ ಮಾತು ಎಲ್ಲ ಮುಗಿಸ್ಕೊಂಡು ಈಚೆ ಬಂದಾಗ ದೇವ್ರು ಬರ್ತಾಯಿದೆ ಅಂತ ಗೊತ್ತಾಗಿ ಆ ದೇವ್ರು ಬರೋ ಜಾಗಕ್ಕೆ, ನಮ್ಮ ಮನೆ ರೋಡ್ ಅದೇ ಅಲ್ಲ, ಸೊ ಅಲ್ಲೆಲ್ಲ ನೀರು ಹಾಕಿ ತೊಳೆದು ದೇವಸ್ಥಾನದ ಬಾಗಿಲೆಲ್ಲ, ಅಂದರೆ ನಮ್ಮ ಮನೆ ಪಕ್ಕನೇ ಬಸವಣ್ಣನ ದೇವಸ್ಥಾನ ಇರೋದ್ರಿಂದ ದೇವಸ್ಥಾನದ ಬಾಗಿಲೆಲ್ಲ ವಾಶ್ ಮಾಡಿ ಅಲ್ಲಿಗೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಡಬೇಕಿತ್ತು. ಅದೆಲ್ಲ ಇಟ್ಟಾದ್ಮೇಲೆ ಅಲ್ಲಿ ಒಬ್ಬರು ಆಂಟಿ ಇದ್ದಾರೆ, ಅವ್ರು ರಂಗೋಲಿ ಹಾಕ್ತೀನಿ ಅಂತ ಹೇಳಿದ್ರು. ನನಗೆ ರಂಗೋಲಿ ಹಾಕೋಕ್ಕೆ ಬರೋದಿಲ್ಲ. ಅದೇ ಟೈಮ್ಲಿ ನಮ್ಮ ಮಾವ ಪ್ರಸಾದ ಕೊಡ್ತಾಯಿದ್ರು ಅಂತ ಹೇಳಿದ್ದಾರೆ. ಸೊ ಅಲ್ಲಿಂದ ದೇವಸ್ಥಾನ ಅಂದರೆ ಅಲ್ಲಿ ದೇವ್ರನ್ನ ಎತ್ತಿ ಗಾಡೀಲಿ ಕೂರಿಸೋ ಟೈಮ್ಗೆ ಮೀನ್ಸ್ ಕಳಿಸೋ ಟೈಮ್ಗೆ ಪ್ರಸಾದ ಎಲ್ಲ ಕೊಡ್ತಾರಲ್ಲ, ಪ್ರಸಾದ ತೊಗೊಬಂದಿದ್ರು. ಅಲ್ಲಿರೋರಿಗೆಲ್ಲ ಹಂಚ್ತಾಯಿದ್ರು. ಸೊ ನೆಕ್ಸ್ಟು ದೇವಸ್ಥಾನಕ್ಕೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟಾಗೋ ಟೈಮ್ಗೆ ಆಲ್ರೆಡಿ ಅಲ್ಲಿ ಬರ್ತಾಯಿದ್ದಾರೆ. ಕೃಷ್ಣನ ದೇವಸ್ಥಾನದ ಹತ್ರ ಇದ್ದರು. ಸೊ ರಂಗೋಲಿ ಎಲ್ಲನೂ ಹಾಕಿ ಆಯಿತು. ನೆಕ್ಸ್ಟ್ ದೇವ್ರು ಬರೋ ಟೈಮ್ಗೆ ಬರ್ಸ್ತಾಯಿದ್ರು. ನೆಕ್ಸ್ಟ್ ಹೂವು ಅಂದರೆ ಪುರೋಹಿತರು ಹೂವು ಇದ್ದರೆ ಇಟ್ಬಿಡಮ್ಮ, ಹೂವು ಎಲ್ಲ ದೇವ್ರಿಗೆ ಅಲಂಕಾರ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಸೊ ಬಾಗಿಲಿಗೆ ಸೊ
ಅಣ್ಣಮ್ಮ ಮತ್ತು ಮಾರಮ್ಮದೇವಿನ ಕಳಿಸ್ಕೊಡ್ತಾ ಇದ್ದಾರೆ. ಬಸವಣ್ಣನ ದೇವಸ್ಥಾನ, ಕೃಷ್ಣ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಮತ್ತು ತಾಯಿಯಂದ್ರಿಗೂ ಪೂಜೆ ಮಾಡಿದ್ಮೇಲೆ ಕಳಿಸ್ಕೊಡ್ತಾರೆ. ನಾನು ದೃಷ್ಟಿ ತೆಗಿಯೋಕ್ಕಾಗಲಿಲ್ಲ, ಯಾಕಂದರೆ ನನಗೆ ಆಲ್ರೆಡಿ ಸ್ವಲ್ಪ ಫೀವರ್ ಬಂದಂಗಾಗಿತ್ತು. ತಲೆಗೆ ಕಂಟಿನ್ಯೂಸ್ ಆಗಿ 1 ವೀಕಿಂದ ತಲೆಗೆ ಸ್ನಾನ ಮಾಡಿ, ಸೊ ಅದಕ್ಕೋಸ್ಕರ ನಾನು ಆರತಿ ಮಾಡಲಿಲ್ಲ. ಈಡ್ಗಾಯಿ ಹೊಡೆದ್ರು ನಮ್ಮ ಮಾವ. ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ದೇವ್ರೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಓಕೆ, ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ.